ಬಂಧುಗಳಿಗೆ ಮೊದಲನೇದಾಗಿ ಈ ರವಿಶಂಕರ್ ಆಶ್ರಮ ಏನು ಆರ್ಟ್ ಆಫ್ ಲಿವಿಂಗ್ ಇದೆ, ಈ ಸುತ್ತಮುತ್ತಲ ಊರಿನ ಪ್ರಜೆಗಳಿಗೆ ನಾನು ಬಹಳ ಸ್ಪಷ್ಟವಾದ ಮಾಹಿತಿನ ಕೊಡಬೇಕು. ಯಾಕೆ ಅಂತಂದರೆ ಈ ದಿನ ನಾವು 26ನೇ ದಿನಕ್ಕೆ ಕಾಲಿಟ್ಟಿದ್ದೇವೆ. ಯಾವುದರಲ್ಲಿ ಅಂತಂದರೆ ನಾವು ಒಂದು ದಲಿತ ಮಹಿಳೆಗಾಗಿರೋ ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದಕ್ಕೆ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಕಳೆದ 26 ದಿನಗಳಿಂದ ಒಂದು ನ್ಯಾಷನಲ್ ಹೈವೇ ಪಕ್ಕದಲ್ಲಿ ಎಲ್ಲರ ಗಮನಕ್ಕೆ ಬರೋ ರೀತಿಯಲ್ಲಿ ಬಹಳ ಶಾಂತಿಯುತವಾಗಿ ಸೌಹಾರ್ದವಾಗಿ ನಾವು ಪ್ರತಿಭಟನೆ ಮಾಡ್ತಿದ್ದೇವೆ. ಇದನ್ನು ಸ್ಪಷ್ಟವಾಗಿ ಇಲ್ಲೇ ಒಂದು ಪೊಲೀಸ್ನವರು ಕಾವಲು ಕಾಯ್ಕೊಂಡು ಯಾವುದಾದ್ರೂ ರೀತಿಯಲ್ಲಿ ಅಕ್ರಮ ಚಟುವಟಿಕೆ ನಡೀತಿದೆಯಾ ಅನ್ನೋ ರೀತಿಯಲ್ಲಿ ಅಬ್ಸರ್ವ್ ಮಾಡಿಕೊಂಡು ಇವತ್ತಿನವರೆಗೂ ಮುಂದುವರ್ಕೊಂಡು ಬಂದಿದ್ದಾರೆ. ಮೊದಲನೇದಾಗಿ ನಾನು ಪೊಲೀಸ್ನವ್ರಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ಯಾಕೆಂದರೆ ನಮ್ಮಲ್ಲಿ ನಂಬಿಕೆ ಇಟ್ಟಿದ್ದೀರಿ, ನಮ್ಮ ಹೋರಾಟದಲ್ಲಿ ನಂಬಿಕೆ ಇಟ್ಟಿದ್ದೀರಿ. ನಮ್ಮ ಹೋರಾಟದಲ್ಲಿ ನಂಬಿಕೆ ಇಟ್ಟು ನೀವು ನಮ್ಗೆ ಇವತ್ತಿನವರೆಗೂ ಅವಕಾಶ ಕೊಟ್ಟಿದ್ದೀರಿ. ನಾವು ಸಹ ಏನಿದು ಸಾರ್ವಜನಿಕವಾದ ಜವಾಬ್ದಾರಿನ ಹೊತ್ತು ಬಹಳ ಸ್ಪಷ್ಟವಾಗಿ ಕಾನೂನನ್ನು ಪಾಲನೆ ಮಾಡ್ತಾ ಇವತ್ತಿನವರೆಗೂ ಹೋರಾಟ ಮಾಡ್ತಾ ಬಂದಿದ್ದೇವೆ. ಆದರೆ ನರಿಯಕ್ಕೂ ಗಿರಿಗೆ ಮುಟ್ಟಲ್ಲ ಅನ್ನೋಂಗೆ ಇವತ್ತಿನವರೆಗೂ ಯಾರೂ ನಮ್ಮ ಕೋರಿಕೆಗಳೇನು ನಮ್ಮ ಸಮಸ್ಯೆಗಳೇನು ಕೇಳೋದಕ್ಕೆ ಬಂದಿಲ್ಲ. ಆದರೆ ದುರಾದೃಷ್ಟವಶಾತ್ ಇವತ್ತು ಕೆಲವೊಬ್ಬರು ಇವತ್ತು ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ನಮ್ಮ ಮೇಲೆ ಮತ್ತು ಇಲ್ಲಿ ಸಂಘಟನೆಯಲ್ಲಿ ಇರುವಂಥವ್ರಿಗೆ ಅಥವಾ ವೈಯಕ್ತಿಕವಾಗಿ ಹಿತಾಸಕ್ತಿಯಿಂದ ಸಾರ್ವಜನಿಕ ಹಿತಾಸಕ್ತಿಯಿಂದ ಇವತ್ತು ಬಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅವರ ಬಗ್ಗೆ ವೈಯಕ್ತಿಕವಾಗಿ ನಿಂದನೆ ಮಾಡ್ತಾ ಈ ಒಂದು ಸಂಘಟನೆಯ ಮತ್ತು ಈ ಒಂದು ಜನಗಳ ಹೋರಾಟವನ್ನು ಒಂದು ರಂಗಮ್ಮಜ್ಜಿ ಅನ್ನೋ ಒಂದು ಮಹಿಳೆ ಭೂಮಿ ಕಳ್ಕೊಂಡಿರೋದ್ರ ಪರವಾಗಿ ಮಾಡ್ತಿರೋ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಮತ್ತು ಈ ಪ್ರತಿಭಟನೆಯನ್ನು ನಿಲ್ಲಿಸಲೇಬೇಕು ಅಂತ ಉದ್ದೇಶ ಇಟ್ಕೊಂಡು ಇಲ್ಲಿ ಈ ಅಗರ ಪಂಚಾಯತಿ ಮತ್ತು ಗಗಲಿಪುರ ಪಂಚಾಯತಿ ಮತ್ತು BBMP ವ್ಯಾಪ್ತಿಯ ಕೆಲವು ಮುಖಂಡರುಗಳು ಇವತ್ತೋಗಿ ದೂರು ಕೊಟ್ಟಿದ್ದಾರೆ. ದೂರಿನ ಸಾರಾಂಶ ಏನಪ್ಪ ಅಂದರೆ ಇಲ್ಲಿ ಯಾರು ಸ್ಥಳೀಯರಿಲ್ಲ, ಇಲ್ಲಿ ಯಾರು ಭೂಮಿ ಕಳ್ಕೊಂಡಿದ್ದಾರೆ, ಇಲ್ಲಿ ದನದ ಮಾಂಸ ಬೇಯಿಸ್ತಿದ್ದಾರೆ, ಇಲ್ಲಿ ಅಕ್ರಮ ಚಟುವಟಿಕೆ ಮಾಡ್ತಿದ್ದಾರೆ, ಹೆಣ್ಮಕ್ಳಿಗೆ ರೇಗಿಸ್ತಿದ್ದಾರೆ, ಚಿತಾವಣೆ ಮಾಡ್ತಿದ್ದಾರೆ ಅಂತ 26 ದಿನಗಳಿಂದ ಸ್ಪಷ್ಟವಾಗಿ ಪೊಲೀಸ್ನವರು ಗಮನಿಸಿದ್ದಾರೆ. ಯಾವುದೇ ರೀತಿಯ ಆ ರೀತಿಯ ಅಕ್ರಮ ಚಟುವಟಿಕೆಗಳು ಆಗಲಿಲ್ಲ ಅನ್ನೋ ಕಾರಣಕ್ಕೇ ನಾವು ಶಾಂತಿಯುತವಾಗಿ ನಾವು ಪ್ರತಿಭಟನೆ ಮಾಡ್ತಿದ್ದೀವಿ ಅನ್ನೋ ಕಾರಣಕ್ಕೇ ಅವರೆಲ್ಲ ಸಹಿಸ್ಕೊಂಡಿದ್ದಾರೆ. ಮೊದಲನೇದಾಗಿ ಅಲ್ಲಿ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿರುವಂಥ ಶಿವಕುಮಾರ್ ಅವರು ಯಾರು ಸ್ವಾಮಿ ಶಿವಕುಮಾರ್ ಅವರು ಭೂಮಿ ಕಳ್ಕೊಂಡಿರೋರ ಅಥವಾ ಭೂಮಿ ಪಡ್ಕೊಂಡಿರೋರ ಜನಪ್ರತಿನಿಧಿನ ಅಧಿಕಾರಿನ ಏನು ಇವತ್ತು ಅಂಥ ಆಸಕ್ತಿ ಸಡನ್ನಾಗಿ ನಿಮಗೆ ನೀವು ಹೇಳ್ತೀರಿ ಇಲ್ಲಿರೋರು ಯಾರು ಲೋಕಲವರೆಲ್ಲ ಭೂಮಿ ಕಳ್ಕೊಂಡವರಲ್ಲ, ತಾವ್ಯಾರು ಸ್ವಾಮಿ ಎಷ್ಟು ಎಕರೆ ಭೂಮಿನ ಅಗ್ರಿಮೆಂಟ್ ಮಾಡಿಕೊಂಡು ಎಷ್ಟು ಎಕರೆ ಭೂಮಿನ ತಾವು ಆಶ್ರಮಕ್ಕೆ ನೀವು ಮಾರಾಟ ಮಾಡಿದ್ದೀರಿ, ಅದರಲ್ಲಿ ಎಷ್ಟು ಹಣನ ಪಡ್ಕೊಂಡಿದ್ದೀರಿ, ಇವತ್ತು ಯಾಕೆ ಇಂಥ ಪ್ರಶ್ನೆ ನಾವು ಕೇಳ್ತೀವಿ. ರಂಗಮ್ಮಜ್ಜಿ ಜಾಗನೇ ಇಲ್ಲ, ರಂಗಮ್ಮಜ್ಜಿ ಯಾರು ಅಂತ ಗೊತ್ತಿಲ್ಲ, ರಂಗಮ್ಮಜ್ಜಿ ಹೆಸರು ದಾಖಲೆ ಇರಲಿಲ್ಲ ಅಂತ ನಾವು ದಾಖಲೆಗಳನ್ನ ತಮಗೆ ಸ್ಪಷ್ಟವಾಗಿ ತೋರಿಸಿದ್ರೆ ಏನಾದ್ರು ತಾವೇನಾದ್ರು ಬಗೆಹರಿಸ್ಕೊಡ್ಬೋದಾ? ಸನ್ಮಾನ್ಯ ಪರ್ವೀಜ್ ಅವರು ಇಲ್ಲಿ ಜನನಾಯಕ ಅಂತ ಗುರುಸ್ಕೊಂಡಿದ್ದೀರಿ. ಏನೇನು ಕೆಲಸ ಮಾಡ್ತಿದ್ದೀರಿ ತಾವು ಎಷ್ಟು FIRಗಳನ್ನ ತಮ್ಮ ಮೇಲೆ ಮಾಡಿಸ್ಕೊಂಡಿದ್ದೀರಿ. ಇಲ್ಲಿರೋರು ರೌಡಿ ಶೀಟರ್ಗಳು ಅಂತ ಹೇಳ್ತೀರಿ, ಇಲ್ಲಿರೋರನ್ನ ನೀವು ಕೆಲಸಕ್ಕೆ ಬಾರ್ದವ್ರು ಅಂತ ಹೇಳ್ತೀರಿ, ಬೇರೆ ಭಾಗದವ್ರು ಅಂತ ಹೇಳ್ತೀರಿ. ಇಲ್ಲಿ ಯಾರು ಇಲ್ಲಿ ಸ್ಥಳೀಯರೇ ಇಲ್ಲ ಅಂತ ನಾವೆಲ್ಲ ಏನು ಸ್ಥಳೀಯರಲ್ಲ ಹಂಗಾದ್ರೆ ನಿಮಗೆ ನಾವ್ಯಾರು ಕಾಣಿಸ್ತಿಲ್ಲ. ನಾವು ಗೋಪಾಲ್ ಅವರು ಕೆಂಚನವರು ಉಳಿದಂಥ ಇಲ್ಲೆಲ್ಲ ರೈತರು ರಂಗಮ್ಮವ್ರು ಯಾರು ನಿಮಗೆ ಸ್ಥಳೀಯರಾಗಿ ಕಾಣಿಸ್ತಿಲ್ಲ. ಅಂದರೆ ಹೋರಾಟ ಮಾಡುವಾಗ ನಾವು ಇಲ್ಲೇ ಯಾರು ಕರ್ಕೊಂಡ್ಬರ್ಬೇಕು. ನಿಮ್ಮ ರೀತಿ ಬಂಡವಾಳಸ್ಥರು ತಮ್ಮಲ್ಲಿ ತಾವಲ್ಲಿಗೆ ಕಂಪ್ಲೇಂಟ್ ಕೊಡೋಕೆ ಹೋಗಿರೋರಲ್ಲಿ ಎಷ್ಟು ಜನ ರೈತರಿದ್ದೀರಿ? ಎಲ್ಲ ಬಂಡವಾಳಸ್ಥರು, ಎಲ್ಲ ರಿಯಲ್ ಎಸ್ಟೇಟ್ ಏಜೆಂಟ್ಗಳು. ನೀವು ದೇವಣ್ಣವರು ಇಲ್ಲಿ ಕುಡಿತಾರೆ, ದನದ ಮಾಂಸ ತಿಂತಾರೆ, ಹಂಗೆಲ್ಲ ಇದ್ರೆ ಒಂದಷ್ಟು ಸಾಕ್ಷಿ ಕೊಟ್ಟು ಕಂಪ್ಲೇಂಟ್ ಮಾಡ್ಬೋದಲ್ವಾ, FIR ಮಾಡ್ಬೋದಲ್ವಾ? ಯಾಕೆ ಮಾಡ್ತಿಲ್ಲ ತಾವು? ನಮಗೆ ಇವತ್ತು ಗುರೂಜಿಗಳು ಬಂದಾಗ ಗುರೂಜಿಗಳನ್ನ ಇಂಪ್ರೆಸ್ ಮಾಡೋದಕ್ಕೆ ತಾವು ಈಗ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೂಡ ನಾಟಕ ಆಡ್ತಿದ್ದೀರಲ್ಲ. ತಮಗೇನಾದ್ರು ಮಾಹಿತಿ ಇದ್ದಿದ್ರೆ, ಸ್ಪಷ್ಟವಾಗಿ ಮಾಹಿತಿ ಇದ್ದಿದ್ರೆ ಅದನ್ನೆಲ್ಲ ಸಾಕ್ಷಿ ಸಮೇತ ಕಲೆ ಹಾಕಿ ಕೊಡ್ಬೋದಿತ್ತು. ತಾವು ತಮ್ಮ ಹಿಂಬಾಲಕರನ್ನ ಇವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಯಾರನ್ನು ಕರ್ಕೊಂಡೋಗಿ ನಾವು ಹೋಗ್ತಿದ್ವಿ, ನಮ್ಮನ್ನು ರೇಗಿಸಿದ್ರು, ನಮಗೆ ಪೊರಕೆ ತೋರಿಸಿದ್ರು, ನಮಗೆ ನಾವು ಯಾವುದನ್ನು ಮಾಡಿಲ್ಲ ಸ್ವಾಮಿ. ನಾವು ಪೊರಕೆ ಚಳುವಳಿ ಅಂತ ಮಾಡಿದ್ದೀವಿ, ಯೋಗಾಭ್ಯಾಸನ ಮಾಡಿದ್ದೀವಿ. ಪೊರಕೆನ ನೀವು ಕಡೆಗಣಿಸ್ಬೇಡಿ, ನಾವು ಕಸದ ಥರ ಗುಡಿಸೋಗ್ತೀರಿ. ಕೊನೆಗೆ ನೀವು ಹೇಳ್ತೀರಿ ಸ್ಕೆಚ್ ಇದ್ರೆ ಕೊಡಿ ಅಂತ. ಆಯಿತು, ತಾವು ಸ್ಪಷ್ಟವಾಗಿ ತಮ್ಮ ಮೇಲೆ ಆಗಿರೋ FIRಗಳು ಇದೇ ಜಮೀನಿನ ಮಾರಾಟಕ್ಕೆ ಸಂಬಂಧಪಟ್ಟಂಗೆ ಮತ್ತು ಬ್ಯಾಲೆನ್ಸ್ ಹಣ ಕೊಡೋಕ್ಕೆ ಸಂಬಂಧಪಟ್ಟಂಗೆ ಆಗಿರೋ FIRಗಳು ಜೊತೆಗೆ ತಾವು ಮಾರಾಟ ಮಾಡಿದಂಥ ಭೂಮಿಯ ಸ್ಕೆಚ್ಗಳನ್ನ ಯಾವ್ದಾದ್ರು ಒಂದು 2 ಸ್ಕೆಚನ್ನು ತೋರಿಸಿ. ಸರ್ವೆ ನಂಬರ್ 46ರಲ್ಲಿ ಯಾವ್ಯಾವ ಸರ್ವೆ ನಂಬರ್ ನೀವು ಸ್ಕೆಚ್ ಮಾಡ್ತಿದ್ದೀರಿ, ಸರ್ವೆ ನಂಬರ್ 133ರಲ್ಲಿ ಯಾವುದಾದ್ರು ಸ್ಕೆಚ್ ಮಾಡ್ತಿದ್ರಿ, ಅಗ್ರಿಮೆಂಟ್ ಮಾಡ್ಕೊಂಡು ಮಾಡೋದಲ್ಲ, 32ರಲ್ಲಿ ಯಾವ್ದು ಮಾಡಿದ್ರಿ, 35ರಲ್ಲಿ ಯಾವ್ದು ಮಾಡಿದ್ರಿ. ನಮ್ಮ ಚಾನಲ್ನಲ್ಲಿ ಹೋಗಿ ಚೂಳಲಿಂದ ಒಡೆರಡಿಗೆ ಹೋಗೋ ಚಾನಲ್ ಅಕ್ಕಪಕ್ಕ ಪೂರ್ತಿ ಚಾನಲ್ನು ಬಳಿದು ಬಾಚಿಬಿಟ್ಟಿದ್ದೀರಿ, ಕಾಂಪೌಂಡ್ ಹಾಕ್ಬಿಟ್ಟಿದ್ದೀರಿ, ಸ್ಮಶಾನದ ಭೂಮಿ ಮಾರ್ಬಿಟ್ರಿ. ಎಲ್ಲಿ ಬಂತು ನಿಮಗೆ ನಮ್ಮನ್ನು ಸ್ಕೆಚ್ ಕೇಳುವಂಥ ಒಂದು ಘನತೆ ಗೌರವ ಅಥವಾ ನಿಮ್ಮ ಬುದ್ಧಿ ಎಲ್ಲಿಂದ ಬಂತು? ನಾವು ಕಳೆದ ಬಾರಿ ಹೇಳ್ತಿದ್ರಿ ನಾವು ನ್ಯಾಯ ಕೇಳಬೇಕಿದ್ರೆ ತಹಸೀಲ್ದಾರ್ ಹತ್ರ AC ಹತ್ರ ಹೋಗ್ಬೇಕು ಅಂತ ಹೇಳಿದ್ರಿ. ತಹಸೀಲ್ದಾರ್ ಹತ್ರ AC ಹತ್ರ ಹೋಗಿ ಅದೇ ತಹಸೀಲ್ದಾರು ಅದೇ ACನ ಅಲ್ಲಿ ರೋಡಲ್ಲಿ ಕುಂಡಿಸ್ಬಿಟ್ಟು ಗೇಟ್ ಬೀಗ ಹಾಕ್ಬಿಟ್ಟು ಆಶ್ರಮದ ಒಳಗಡೆನೇ ಬಿಡಲಿಲ್ವಲ್ಲ. ನೀವು ಆಶ್ರಮದ ಒಳಗಡೆ ಬಿಡಲಿಲ್ಲ ಅಂತ ನಾವು ನಮ್ಮ ಜಮೀನಿಗೆ ಹೋಗ್ತೀವಿ ಅಂತ ಹೋಗುವಾಗ ಆ ಜಮೀನು ಸಾರ್ವಜನಿಕ ರಸ್ತೆಗೆ ಗೇಟ್ ಹಾಕ್ಸಿದ್ರಿ,
ಟೋಲ್ ರೀತಿನಲ್ಲಿ ನೀವು ಅದಕ್ಕೆ ಒಂದು ಅಡ್ಡ ಗೋಡೆ ಕಟ್ಟಿಸ್ರಿ. ಅಲ್ಲಿ ತಹಸೀಲ್ದಾರ್ನ ಬಿಡಲಿಲ್ಲ, ಒಂದು ರೆವೆನ್ಯೂ ಅಥಾರಿಟಿ ಅವ್ರನ್ನ ಬಿಡಲಿಲ್ಲ, ಅಸಿಸ್ಟೆಂಟ್ ಕಮಿಷನರ್ನ ಬಿಡಲಿಲ್ಲ. ನೀವು ಹೇಳ್ತೀರಿ ಎ ಸಿ ಕರ್ಕೊಂಡ್ಬಂದು ಅಲ್ಲಿ ಆಫೀಸ್ಗೆ ಹೋಗಿ ನ್ಯಾಯ ಕೇಳಿ ಅಂತ ಹೇಳ್ತೀರಾ? ನೀವು ಎಷ್ಟು ನ್ಯಾಯ ಕೊಡಿಸಿದ್ದೀರಿ? ತಮಗೆಲ್ಲ ಮಾಹಿತಿ ಇತ್ತು ಜಮೀನುಗಳನ್ನ ಮಾರಬಾರ್ದು ಅಂತ. PTCL ಭೂಮಿಗಳನ್ನ ಮಾರಿದ್ದೀರಿ. ಗ್ರೋಮರ್ ಫುಡ್ ಸ್ಕೀಮ್ನಲ್ಲಿ ಟೆಂಪರರಿ ಗ್ರಾಂಟ್ ಆಗಿದ್ದ ಭೂಮಿಗಳನ್ನ ಮಾರಿ ಕಬ್ಜಾ ಮಾಡಿದ್ದೀರಿ. ನಿಮ್ಗೆ ಯಾರು ಕೊಟ್ಟರು ಅಧಿಕಾರ? ಯಾರು ಕೊಟ್ಟರು ಹೇಳಿ? ಕರಿಯಾ ಅನ್ನೋನ ಹತ್ರ ನೀವು ಅಗ್ರಿಮೆಂಟ್ ಮಾಡ್ಕೊಳ್ತೀರಿ, ಮುನೈಲ್ ಅನ್ನೋನ ಹತ್ರ ಅಗ್ರಿಮೆಂಟ್ ಮಾಡ್ಕೊಳ್ತೀರಿ. ಮುನೈಲ್ ಅನ್ನೋ RTC ಕ್ಯಾನ್ಸಲ್ ಆಗುತ್ತೆ, ಆ ಸೇಲ್ಟಿನ ಮೇಲೆ ಪೊಸಿಷನ್ಗೆ ಹೋಗ್ತೀರಿ. ನೀವು ಆ ಪಟಾಪಟ್ ಸಿನಿಮಾಸ್ ಹೇಳ್ತೀರಿ ನಮಗೆ ರಂಗಮ್ಮಜ್ಜಿಗೆ ಸಂಬಂಧ ಇಲ್ಲ, ರಂಗಮ್ಮಜ್ಜಿ ಜಮೀನು ನಾವು ಕೊಂಡ್ಕೊಂಡಿಲ್ಲ, ಉಮಾಶಂಕರನಿಗೂ ಉಮಾಶಂಕರ ಅಥವಾ ಪ್ರಭಾಕರನ್ ಜಮೀನು ನಾವು ಕೊಂಡ್ಕೊಂಡಿಲ್ಲ. ನೀವು ಕೊಂಡ್ಕೊಂಡಿಲ್ಲ, ನೀವು ಕೊಂಡ್ಕೊಳ್ಳೋರಲ್ಲ. ನೀವು ಭೂಮಿನ ಲಪಟಾಯಿಸಿದ್ದೀರಿ, ಕಬ್ಜಾ ಮಾಡಿದ್ದೀರಿ ಅಂತಲೇ ನಮ್ಮ ಹೋರಾಟ. ನೀವು ಲೀಗಲ್ ಆಗಿ ಯಾವ ಭೂಮಿನೂ ಕೊಂಡ್ಕೊಂಡಿಲ್ಲ ಅನ್ನೋದು ನಮ್ಮ ಆರೋಪ. ನಾನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ, SIT ತನಿಖೆಗೆ ಮಾತ್ರ ಬರ್ತಿತ್ತು ಎಷ್ಟು ಎಕರೆ ಭೂಮಿಗೆ ನೀವು ಲಪಟಾಯಿಸಿದಿರಿ ಅಥವಾ ಎನ್ಕ್ರೋಚ್ ಮಾಡಿದಿರಿ ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ಬರ್ತಿತ್ತು. ನಮಗೇನಿತ್ತು ಸ್ವಾಮಿ ನೋವು? ಸರ್ಕಾರಿ ಅಧಿಕಾರಿಗಳು ಬರ್ತಿದ್ರು, ಸರ್ಕಾರಿ ಭೂಮಿನ ಎಷ್ಟಿದೆ ಅಂತ ಅಳಿತಿದ್ರು, ಇಲ್ಲ ನೀವು ಎಷ್ಟು ಭೂಮಿಲಿ ಇದ್ದೀರಿ ಅಂತ ದಾಖಲೆಗಳನ್ನ ನೋಡ್ತಿದ್ರು, ಯಾವ್ಯಾವ ಕೆರೆ ನುಂಗಾಕಿದ್ದೀರಿ ನೋಡ್ತಿದ್ರು, ಯಾವ ಚಾನೆಲ್ ನುಂಗಾಕಿದ್ದೀರಿ ನೋಡ್ತಿದ್ರು, ಯಾವ ಮರಾಠಿಗಳು, ಯಾವ ಬೇರೆ ಸರ್ಕಾರಿ ಹುಲ್ಲುಗಾವಲುಗಳನ್ನ ಬೇರೆ ಇವೆಲ್ಲ ನೀವು ಎಷ್ಟೆಷ್ಟು ಕಬ್ಜಾ ಮಾಡಿದ್ದೀರಿ ಅಂತ ನೋಡ್ತಿದ್ರು. ಬಂದು ನೋಡ್ಕೊಂಡು ಹೋಗ್ತಿದ್ರು, ತಮಗೇನು ತೊಂದರೆ ಆಗ್ತಿರ್ಲಿಲ್ವಲ್ಲ. ತಾವು ಹಾಕಿರೋ ರೀಸನ್ ಹೈಕೋರ್ಟ್ನಲ್ಲಿ ತಾವು ಪಿಟಿಷನ್ ಹಾಕಿದ್ದೀರಿ, ಯಾವ ಸೆಕ್ಷನ್ನ ಇವರು ಬೈಪಾಸ್ ಮಾಡಿದ್ದಾರೆ, ಸರ್ಪಾಸ್ ಮಾಡಿದ್ದಾರೆ ಅಂತ ನಿಮಗೆ ಸ್ಟೇ ಸಿಕ್ಕಿದೆ ಅಂತ ಏನಾದರೂ ಗೊತ್ತಾ? ಜಂಟಿ ಸರ್ವೆ ಮಾಡಲಿಲ್ಲ ಅಂತ. ನೀವು ಅಧಿಕಾರಯುತವಾಗಿ JC ಆರ್ಡರ್ ಮುಖಾಂತರ ಬಂದ್ರೇ ಅವ್ರನ್ನ ಕಾಂಪೌಂಡ್ ಒಳಗಡೆ ಬಿಟ್ಕೊಳ್ಳಲ್ಲ. ಅಂಥದ್ರಲ್ಲಿ ಅವರು ಜಮೀನು ಬಿಡಿಸ್ಕೊಟ್ಬಿಡೋಕ್ಕೆ ನಿಮ್ಮನ್ನು ಸರ್ವೆ ಮಾಡೋಕ್ಕೆ ಬಿಡ್ತಿಲ್ಲ. ಜಂಟಿ ಸರ್ವೆ ಮಾಡೋದು ಅಂದರೆ ಏನಂದರೆ ನಿಮ್ಮ ಹತ್ರ ಬಂದು ಅವ್ರ ಕುತ್ಕೊಂಡು ಕೊಡೋದು. ನೀವು ಯಾವ ಸರ್ಕಾರದ ಆಜ್ಞೆನ ಪಾಲನೆ ಮಾಡಿದ್ರಿ? ನಾವು ಒಂದು OS ಸೂಟ್ನ ಫೈಲ್ ಮಾಡಿ ಸ್ಟೇ ತಂದಿದ್ವಿ. ಸ್ಟೇ ತಂದಾಗಲೂ ತಾವು ಆ ಸ್ಟೇನ ಒಬೇ ಮಾಡಲಿಲ್ಲ. ಜಾಗ ಕೊಡಿಸಿ ಅಂತ AC, DC, ರೀಜನಲ್ ಕಮಿಷನರ್ ಎಲ್ಲರೂ ಆದೇಶ ಕೊಟ್ಟಿದ್ರು, ಆವತ್ತು ನೀವು ಬರಲಿಲ್ಲ. ಅಧಿಕಾರಿಗಳೇ ಬಂದು ಪೊಸಿಷನ್ ಕೊಡ್ಸಕ್ಕೆ ಬಂದಿದ್ರು, ಆವತ್ತು ನೀವು ಬರಲಿಲ್ಲ. ಬರೀತವ್ರೆ ನೀವು ಹೇಳ್ತೀರಿ ಅವ್ರಿಗೆ ಸ್ಕೆಚ್ ಇದ್ರೆ ಅಥವಾ ಈ ಭೂಮಿ ಕಾಂಪೌಂಡ್ ಒಳಗಡೆ ಇದೆ ಅಂತಂದರೆ ಬಂದು ಹೇಳ್ಬಿಡಿ, ನಾವು ಕೊಡಿಸ್ಬಿಡ್ತೀವಿ ಅಂತಂದ್ರಿ. ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ, 2022ರಲ್ಲಿ AC, DC, ತಹಸೀಲ್ದಾರ್ ಬಂದು ರೆವೆನ್ಯೂ ಆಫೀಸರ್ ರಿಪೋರ್ಟ್ ಹಾಕ್ತಾರೆ. ಆ ರಿಪೋರ್ಟಲ್ಲಿ ರಂಗಮ್ಮಜ್ಜಿಯವರ ಜಾಗ, ರಂಗಮಯ್ಯನಿಗೆ ಮಂಜೂರಾದಂಥ ಜಾಗ ಈಗ ಪ್ರೆಸೆಂಟ್ ವಸ್ತುಸ್ಥಿತಿನಲ್ಲಿ ಕಾಂಪೌಂಡ್ನ ಒಳಗಡೆ ರಾವಿಶಂಕರ್ ಆಶ್ರಮದ ಕಾಂಪೌಂಡ್ನ ಒಳಗಡೆ ಸೇರ್ಕೊಂಡಿದೆ ಅಂತ ಬರೆದು ಕೊಡ್ತಾರೆ. ಅದನ್ನು ಸಿವಿಲ್ ಸೂಟ್ನಲ್ಲೂ ಕೂಡ ಹಾಕ್ತೀರಿ, ಅದು ಕೂಡ ತಮಗೆ ವಿರುದ್ಧವಾಗಿ ಇದೆ. ಇದನ್ನು ತಗೊಂಡು ಅದೇನು ಮಾಡ್ತೀರಿ, ಯಾವ ರೀತಿಯಲ್ಲಿ ಇರ್ತೀರಿ ನೋಡಿ. ಪಟಾಪಟ್ ಶ್ರೀನಿವಾಸ್ ಅವರೇ, ದಯವಿಟ್ಟು ಇಲ್ಲಿರೋ ಮ್ಯಾನು ನೋಡಿಬೇಡಿ. ವೆಂಕಟಣ್ಣಪ್ಪರ ಅವರ ವೈಯಕ್ತಿಕ ಲೈಫ್ನ ಇಲ್ಲಿಗೆ ತಂದು ಹೇಳ್ಬೇಡಿ. ಸಂಘಟನೆಗಳು, ನಾನು ಒಬ್ಬ ದಲಿತನಾಗಿ ಹೇಳ್ತಿದ್ದೀನಿ, ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ, ಕಾನೂನು, ಅದನ್ನು ಪಾಲನೆ ಮಾಡುವಂಥದ್ದು ಎಲ್ರಿಗೂ ಹಕ್ಕಿದೆ. ಹೋರಾಟ ಮಾಡೋದು ಪ್ರತಿಯೊಂದು ಜೀವಿಯ ಹಕ್ಕು, ಬದುಕೋದಕ್ಕೆ ಹೋರಾಟ ಮಾಡೋದು ಪ್ರತಿಯೊಂದು ಮನುಷ್ಯನ ಹಕ್ಕು. ಅದೇ ರೀತಿ ನಾವು ಹೋರಾಟ ಮಾಡ್ತಿದ್ದೀವಿ. ಇದಕ್ಕೆ SST ಅನ್ನೋ ಹೆಸರೇ ಬೇಕಾಗಿಲ್ಲ, ಹಂಗೇನೂ ಮಾಡ್ತೀವಿ. ಅದು ಬೋಗಸ್ ಜಮೀನ ಅಂತ ಅದಕ್ಕೆ ಸಕ್ಷಮವಾದ ಪ್ರಾಧಿಕಾರ ಇದೆ. ನೀವು ಅಲ್ಲೋಗಿ ಕ್ವಶನ್ ಮಾಡಿ. ನಮ್ಮಲ್ಲಿ ಚಲುವಳಿ ನಾಗೇಶ್ ಅವರು, ಅರ್ಜುನ್ ಗೋಪಾಲಣ್ಣವರು ಎಲ್ಲ ಸೇವೆ ಮಾಡಿದಂಥವ್ರು ಇದೆ. ನಮ್ಮ ಟೈಗರ್ ಅವರು, ಗೋಪಾಲಣ್ಣವ್ರ ಕೈ ಇವರೆಲ್ಲ ಸಂಘಟನೆಗಳಲ್ಲಿ ಇದ್ದವ್ರೆ. ನೀವೇನು 20 ವರ್ಷ ಹೇಳ್ತಿದ್ದೀರಿ, 20-25 ವರ್ಷದಿಂದ ಇವ್ರನ್ನೂ ಸೇವೆ ಮಾಡಿದವ್ರಿಗೆ. ನಿಮ್ಗೆ ಆ ರೀತಿ ಡೌಟ್ಸ್ ಇದ್ದರೆ ವೆಂಕಟಸಾಮಣ್ಣವ್ರ ಬಗ್ಗೆ ಹೇಳ್ತೀರಿ. ವೆಂಕಟಸಾಮಣ್ಣವರು ಅಧಿಕೃತವಾದ ಅಧ್ಯಕ್ಷ ಅಂತ ಹೇಳ್ತೀರಿ. ಇದೇ ನಮ್ಮ ಕೋರಿಕೆ ಮೇರೆಗೆ ನಮ್ಮ ಜೊತೆಯಲ್ಲೇ ಬಂದು ಇದೇ ವೆಂಕಟಸಾಮಣ್ಣನವರು ಒಂದು 3,000-4,000 ಜನ ಸೇರಿಸಿ ಇದೇ ಗೇಟನ್ನು ನಾವು ಅವತ್ತು ಬ್ರೇಕ್ ಮಾಡೋದ್ರಲ್ಲಿದ್ವಿ. ಆವತ್ತು ತಾವೇ ಹೇಳಿದ್ದು ಇದು ಬಗೆಹರಿಯುತ್ತೆ ಅಂತೇಳಿ ಈ ವ್ಯವಹಾರನ ಮುಗಿಸ್ಬಿಡೋಣ, ಈ ಜಮೀನನ್ನು ಕೊಡೋದಕ್ಕಾಗಲ್ಲ, ಹಣದ ಮುಖಾಂತರ ಬಗೆಹರಿಸೋಣ ಅಂತ ಹೇಳಿದ್ರಿ. ಅದಾದಮೇಲೆ ತಮ್ಗೆ ಹೇಳ್ತೀನಿ ನೋಡಿ, ವಿಶ್ವವ್ಯಾಪಿ ವಿಶ್ವಮಾನವ ಸ್ವಾಮೀಜಿ ಅಂತ ಇವತ್ತೇನು ಹೊಳೆದಿದ್ದೀರಲ್ಲ, ಚೆಕ್ಕೂರು ಏರೋಡ್ರಮ್ ಹತ್ರ ಇಡೀ ವಿಶ್ವವೇ ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿದಾಗ ಮತ್ತೆ ಹೇಳ್ತಿದ್ದೀನಿ ಪಟಾಪಟ್ ಶ್ರೀನಿವಾಸ್ ಅವರೇ, ಚೆಕ್ಕೂರು ಏರೋಡ್ರಮ್ನಲ್ಲಿ ಇಡೀ ವಿಶ್ವವೇ ಬೆಂಗಳೂರಿನಲ್ಲಿ ಅಂತ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಿದ್ದಾಗ ಯಾರು ಸ್ವಾಮಿ ಕಪ್ಪು ಪಟ್ಟಿ ಪ್ರದರ್ಶನ ಮಾಡಿ ಪ್ರತಿಭಟನೆ ಮಾಡಿ ಇದೇ ರವಿಶಂಕರ್ ಗುರೂಜಿ ವಿರುದ್ಧ ಚಿತಾವಣೆ ಮಾಡಿದವ್ರು ಯಾರು? ನೀವೆಲ್ಲಿ ಹಿಂದೆ ಮಾತಾಡ್ಕೊಂಡು ಈಗಲೂ ಕೂಡ ಕೆಲವರಲ್ಲಿ ಏನು ಹೊರಗಡೆ ಲೀಡರ್ಗಳ ಹತ್ರ ವ್ಯವಹಾರ ಮಾಡಿದ್ರೆ ನಾನೇ ಮಾಡಬೇಕು, SCಗಳನ್ನ ನಾನು ಲೀಡ್ ಹಾಕಿಬಿಟ್ಟಿದ್ದೀನಿ, ನಾನೇ ಉತ್ತರದಾಯಿತ್ವ, SCಗಳ ಜಮೀನು ಸಮಸ್ಯೆಗಳನ್ನ ಆಶ್ರಮಕ್ಕೆ ನಾನೇ ಆಗಬೇಕು, ಹಾಗಾಗಿ ಬೇರೆ ಎಲ್ಲರನ್ನು ಕಟ್ ಮಾಡ್ತೀನಿ, ನಾನು ರವಿಶಂಕರ್ ಗುರೂಜಿ ಜೊತೆ ಚೆನ್ನಾಗಿರ್ತೀನಿ, ನಾನೇ ಎಲ್ಲವನ್ನು ಕೊಂಡಾಡ್ತೀನಿ ಅಂತ ಏನೇನು ಮಾಡ್ತಿದ್ದೀನಿ ಅನ್ನೋದೇನು ಗೊತ್ತಿಲ್ವಾ? ನೀವು ವೆಂಕಟರಮಣಪ್ಪನವ್ರಿಗೆ ಹೊಡೆದಿದ್ದನ್ನು ಹೇಳಿದ್ರೆ ಅದೊಂದು ವೈಯಕ್ತಿಕ ಘಟನೆ ಇರ್ಬೋದು, ಬಹುಶಃ 9-10 ವರ್ಷದ ಹಿಂದಿನ ಘಟನೆನ ಇವತ್ತು ನೀವು ಅದನ್ನು ಎತ್ತಿ ತೋರಿಸುವಂಥ ಅವಶ್ಯಕತೆ ಇರಲಿಲ್ಲ.
ನೀವು ದಲಿತರೇ ಆಗಿದ್ರೆ, ದಲಿತರ ಬಗ್ಗೆ ಅಷ್ಟು ಪ್ರಾಮಾಣಿಕತೆ ಇದ್ದಿದ್ರೆ ಇಲ್ಲಿ ಇಂಥ ದಲಿತ ಮಹಿಳೆಗೆ ನ್ಯಾಯ ಕೊಡ್ತೀರೋ ಅಂತ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಿದ್ವಿ. ಬದಲಾಗಿ ಅಲ್ಲಿ ಹೋಗ್ಬಿಟ್ಟು ಎಲ್ಲರೂ ನೀವು ಕುಮ್ಮಕ್ ಕೊಡ್ತಿದ್ದೀರಿ ಅಂತ ಹೇಳುವಂಥದ್ದು, ಚುನಾವಣೆ ಮಾಡುವಂಥದ್ದು, ಭಾಳ ಮೇಲ್ಪಂಕ್ತಿಯಲ್ಲಿರುವಂಥ ರವಿಶಂಕರ್ ಗುರುಜಿನ ಮೆಚ್ಚೋದಕ್ಕೆ ಅಲ್ಲಿ ಹೋಗಿ ಸುಳ್ಳು ಹೇಳ್ಕೊಂಡು ದಲಿತರನ್ನು ವಿರೋಧ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ನಿಮಗೂ ಒಂದು ಆನೇಕಲ್ ಕಡೆ ಬಿಡುಗಡೆ ಚಿರತೆ ವೇದಿಕೆಯಲ್ಲಿ ತೋರಿಸಿರೋದು ಅಂತ ಏನೋ ಒಂದು ಸಂಘಟನೆ ಇತ್ತು. ಅವರು ನಿಮಗೆ ಆ ಪಾರ್ಟಿಯ ವೇದಿಕೆಯಲ್ಲಿ ನಿಮಗೂ ಹೊಡೆದಿದ್ರಪ್ಪ. ಅದನ್ನೇನೋ ನಾವು ಪ್ರಚಾರ ಮಾಡ್ತಿದ್ದೀರಾ? ನಾವು ಪ್ರಚಾರ ಮಾಡ್ತಿಲ್ಲ, ಏನೋ ಹೊಡೆದ್ರು ಅಂತ ಹೇಳ್ತಿದ್ದೀವಿ ಅಷ್ಟೇ. ಎಲ್ಲರ ವೈಯಕ್ತಿಕ ಜೀವನದಲ್ಲಿ ಸಮಸ್ಯೆಗಳಾಗ್ತವೆ, ಅದನ್ನು ತಂದು ಸಾರ್ವಜನಿಕ ಬದುಕಿನಲ್ಲಿ ಇರಬಾರ್ದು. ನೀವು ಅದನ್ನು ಅಂಥ ಕೆಲಸ ಮಾಡ್ತಿದ್ದೀರಿ. ಒಂದು ತಪ್ಪಿಗೆ ಇನ್ನೊಂದು ತಪ್ಪು ಮಾಡ್ತಿದ್ದೀರಿ. ದಲಿತರ ಪರವಾಗಿ ನಿಲ್ಲಬೇಕಿದ್ದಂಥ ಮುಂದುವರೆದ ದಲಿತನಾಗಿ ನೀವು ಇವತ್ತು ಇನ್ಯಾರೋ ಮುಂದುವರೆದ ದಲಿತನ ಪರವಾಗಿ, ಮೇಲ್ಜಾತಿಯವರ ಪರವಾಗಿ ಅಥವಾ ಅಕ್ರಮ ಮಾಡಿರೋರ ಪರವಾಗಿ ನಿಂತು ಆ ದಲಿತ ಅನ್ನೋ ಸ್ಥಾನಕ್ಕೆ, ದಲಿತ ಅನ್ನೋ ಒಂದು ಗೌರವಕ್ಕೆ ಕಪ್ಚುತಿ ತರ್ತಿದ್ದೀರಿ. ದಯವಿಟ್ಟು ಇನ್ನು ಮೇಲೆ ನೀವು ದಲಿತ ಅಂತ ಹೇಳ್ಬೇಡಿ, ನೀವು ಬೇರೆ ಜನಾಂಗದವರು ಅಂತಲೇ ಹೇಳ್ಕೊಳ್ಳಿ. ಯಾಕಂದ್ರೆ ನಿಮಗೆ ಸಮುದಾಯಕ್ಕೆ ಆ ಅರ್ಹತೆಯೂ ಇಲ್ಲ, ಆ ಸಮುದಾಯಕ್ಕೆ ನ್ಯಾಯ ಕೊಡಿಸುವಂಥ ನಿಮಗೆ ಯೋಗ್ಯತೆಯೂ ಇಲ್ಲ. ಹಂಗಾಗಿ ದಯಮಾಡಿ ನೀವು ಮಾತಾಡಬೇಡಿ. ಆಮೇಲೆ ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ಮಿಸ್ಟರ್ ಪಟಾಪಟ್ ಶ್ರೀನಿವಾಸ್, ಯು ಆರ್ ನಾಟ್ ಫ್ರಮ್ ಹಿಯರ್. ನೀವು ಇಲ್ಲಿಯವರಲ್ಲ. ನಿಮ್ದು ಏನಾರ ಇಂಟ್ರೆಸ್ಟ್ ಇದೆ, ರಿಯಲ್ ಎಸ್ಟೇಟ್ ಏಜೆಂಟ್ ಇಂಟ್ರೆಸ್ಟ್ ಇದ್ದರೆ ನಾವು ಒಳಗಡೆ ಮಾಡ್ಕೊಳ್ಳಿ. ವ್ಯಾಪಾರಸ್ಥರಿದ್ದಾರೆ ನಮ್ಮ ಜೊತೆ, ಏನು ನಿಂತಿದ್ದಾರಲ್ಲ ಆ ವ್ಯಾಪಾರಸ್ಥರಿದ್ದಾರೆ, ವ್ಯಾಪಾರಸ್ಥರ ಜೊತೆ ಮಾಡ್ಕೊಳ್ಳಿ. ನಾನು ಮತ್ತೆ ಹೇಳ್ತಿದ್ದೀನಿ, ಪೊಲೀಸ್ನವ್ರಿಗೆ ಮಗದೊಮ್ಮೆ ಧನ್ಯವಾದಗಳು ಹೇಳ್ತಿದ್ದೀನಿ. ಯಾಕೆಂದರೆ ನಿಮಗೆ ಕಣ್ಣು ಇದೆ, ನಿಮಗೆ ಪ್ರಜ್ಞೆ ಇದೆ. ಹಾಗಾಗಿ ನೀವು 26 ದಿನಗಳು ನಮ್ಮನ್ನು ಯಾವ ರೀತಿ ನಡ್ಕೊಂಡಿದ್ದೀವಿ ನಮ್ಗೆ ಖುಷಿ ಇದೆ. ನಾವು ಎಷ್ಟು ಸ್ಪಷ್ಟವಾಗಿ ನಿಮ್ಮ ಜೊತೆ ಸಹಕಾರ ಕೊಟ್ಕೊಂಡು ಕಾನೂನನ್ನ ಪಾಲನೆ ಮಾಡ್ತಿರೋ ಅವಶ್ಯಕತೆ ಇದೆ. ನಾವು ಈಗಾಗಲೇ ನಮ್ಮಲ್ಲಿ ಕೆಲವರು ನಿಯೋಗ ಹೋಗಿ ಇವತ್ತು DCM ಸಾಹೇಬ್ರನ್ನ ಕೂಡ ಭೇಟಿ ಮಾಡೋಕ್ಕೆ ಹೋಗಿದ್ದಾರೆ. ಹಿಂದೆನೂ ಭೇಟಿ ಮಾಡಿದ್ವಿ. ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, SIT ನೋಡಿ, SIT ರಚನೆ ಆಯಿತು. SIT ನೀವು ಸ್ಪಷ್ಟವಾಗಿದ್ದರೆ, ನಿಮ್ಮ ಸ್ವಾಮೀಜಿ ನೀವೆಲ್ಲ ಕರೆಕ್ಟಾಗಿದ್ದರೆ, ಯಾವುದೇ ಭೂಮಿನ ಗುಳು ಮಾಡಲಿಲ್ಲ ಅಂದಿದ್ರೆ ಇವತ್ತು ನೀವು SIT ವಿರುದ್ಧ ಸ್ಟೇ ತರುವ ಅವಶ್ಯಕತೆ ಇರಲಿಲ್ಲ. ಯಾವುದೇ ಕಾರಣಕ್ಕೂ ಸ್ಟೇ ತರೋ ಅವಶ್ಯಕತೆ, ನೀವು ಸ್ಟೇ ತಂದಿದ್ದೀರ, ನೀವು ಕಳ್ರಿದ್ದೀರಿ, ನೀವು ತಪ್ಪು ಮಾಡಿದ್ದೀರಿ, ಹಂಗಾಗಿ ಸ್ಟೇ ತರ್ತೀರಿ. ಅವ್ರೇನು ಭೂಮಿ ಕಿತ್ಕೊಳಕ್ಕೆ ಬಂದಿರಲಿಲ್ಲ, ಕೇವಲ ತನಿಖೆ ಮಾಡೋದಕ್ಕೆ, ಹಾಜರು ಮಾಡಕ್ಕೆ ಬರ್ತಿದ್ರು. ಅದನ್ನೇ ಬೇಡ ಅಂದರೆ ಏನರ್ಥ? ಮನುಷ್ಯ ಇವತ್ತು ನೀವು ನನ್ನನ್ನು ಬಂದು ಚೆಕ್ ಮಾಡ್ತೀರಾ, ಬನ್ನಿ, ನಾನು ರೆಡಿ. ನನ್ನನ್ನು ಯಾವ ರೀತಿ ಬೇಕಿದ್ರೆ ಎನ್ಕ್ವೈರಿ ಮಾಡಿ ನನ್ನನ್ನು ಕ್ವಶನ್ ಕೇಳ್ತೀರಿ. ಈ ಭೂಮಿ ಬೋಗಸ್ ಅಂತ ಹೇಳ್ತಿದೆಯಲ್ಲಪ್ಪ ಪಟಾಪಟ್ ಶ್ರೀನಿವಾಸ್, ನಿಮಗೆ ಏನು ಬೋಗಸ್ಸು? SSD ಸಮತಾ ಸೈನಿಕ ದಳ ಬೋಗಸ್ಸು. ಆ ಸಮತಾ ಸೈನಿಕ ದಳ, ಈ ಸಮತಾ ಸೈನಿಕ ದಳ ಅಂತ ನಮ್ಗೆ ಗೊತ್ತಿಲ್ಲ. ನಮಗೆ ಗೊತ್ತಿರೋದು ಒಂದೇ, ದಲಿತರ ಸಂಘಟನೆ ಸಮತಾ ಸೈನಿಕ ದಳ ಅನ್ನೋದು ನಮ್ದು ಅಭಿಮಾನ. ಬಾಬಾ ಸಾಹೇಬ್ ಅಂಬೇಡ್ಕರ್ದು. ಆಮೇಲೆ ಅಂಬೇಡ್ಕರ್ ಹೆಸರಿದ್ರೆ ಸಾಕು, ಅಂಬೇಡ್ಕರ್ ಫೋಟೋ ಇದ್ರೆ ಸಾಕು, ದಲಿತ ಅಂತ ಹೆಸರಿದ್ರೆ ಸಾಕು, ನಮ್ಗೆ ಅಷ್ಟು ಸಾಕು. ನಾವು ಅದನ್ನು ವೆರಿಫೈ ಮಾಡೋಕೆ ಹೋಗಲ್ಲ. ನಿಮ್ಮಂಗೆ ವೆಂಕಟರಾಮಣ್ಣವ್ರ ಬಗ್ಗೆ ಇವತ್ತು ಗೌರವ ಇದೆ, ಅವರೇ ಈ ಹೋರಾಟ ಮಾಡಿದ್ದಾರೆ. ಆದರೆ ಅವರು ಇಂಥ ಸಣ್ಣ ಜನಗಳ ಜೊತೆ ಹೋಗಿ, ಯಾವುದೋ ಸಣ್ಣ ಪುಟ್ಟ ಪರೀಕ್ಷೆಗಳಿಗೆ ಹೋಗಿ ಇಂಥ ಒಂದು ಅವಮಾನಗಳನ್ನ ಮಾಡ್ಕೊಳ್ಳೋದು ಬೇಡ ಅನ್ನೋದು ನಾನು ಅವರಲ್ಲಿ ಒಂದು ಕೋರಿಕೆ. ಅದ್ರ ಜೊತೆಗೆ ಏನು ಹೇಳ್ತಿದ್ದೀನಿ ನೋಡಿ, ದನದ ಮಾಂಸ ತಿನ್ನೋರು ಇಲ್ಲಿ ಯಾರೂ ಇಲ್ಲ. ಆಮೇಲೆ ಹಂಗೇನಾರು ಹೋದ್ರೆ ಮೂಲಕ್ಕೆ ಹುಡ್ಕೊಂಡು ಹೋಗೋದ್ರೆ ನಾವೆಲ್ಲ ದನದ ಮಾಂಸ ತಿಂತಿದ್ದವ್ರು. ಯಾಕೆ ನಮ್ಗೆ ಬೇರೆ ಮಾಂಸ ಸಿಗ್ತಿರ್ಲಿಲ್ಲ. ನಮ್ಮ ಪೂರ್ವಜರೆಲ್ಲ ತಿಂದಿದ್ದಾರೆ, ನಮಗೆ ಅಂಥ ಯೋಗ್ಯತೆ ಇರಲಿಲ್ಲ. ಆಮೇಲೆ ಊಟ ನಾನು ಹತ್ತಿರಿ ಮಿಸ್ಟರ್ ಶಿವಕುಮಾರ್, ನೀವು ಮಾಂಸ ತಿಂತಾರೆ ಅಂತ ನೀವೇನು ತಿಂತೀರಿ? ನೀವು ಏನು ಜನಾಂಗದವರು, ನೀವೇನು ತಿಂತೀರಿ? ದಲಿತರು ಅನ್ನೋ ಕಾರಣಕ್ಕೆ ನೀವು ಇಷ್ಟೊಂದು ತುಚ್ಛವಾಗಿ ನೋಡೋದಾ ನೀವು ನಮ್ಮನ್ನು? ಪರ್ವೀಸ್ ಅವರು ಬಿರಿಯಾನಿ ಇಲ್ಲದೆ ಊಟ ಮಾಡಲ್ಲ. ದೇವಣ್ಣ ಅವರು ತಾವು ಅಷ್ಟೇ, ತಾವು ಎಲ್ಲೆಲ್ಲಿ ಯಾವ್ಯಾವ ಹೋಟ್ಲುಗಳಲ್ಲಿ, ಯಾವ್ಯಾವ ಕ್ಲಬ್ಗಳಲ್ಲಿ, ಯಾವ್ಯಾವ ಸಮಯದಲ್ಲಿ ಏನೇನು ಊಟ ಮಾಡ್ತೀರಿ, ಏನೇನು ಮಾಡ್ತೀರಿ ಗೊತ್ತಿದೆ. ನಮ್ಮಲ್ಲಿ ಯಾರು ಕುಡಿದ್ಬಿಟ್ಟು ಆ ರೀತಿ ನಿಮ್ಗೆ ಯಾವ್ದಾರ ಹೆಣ್ಣಿಗೆ ತೊಂದರೆ ಕೊಟ್ಟಿದ್ದಾರೆ, ರೇಗಿಸ್ತಿದ್ದಾರೆ, ಚಿತಾವಣೆ ಮಾಡ್ತಿದ್ದಾರೆ, ಒಂದು ಸ್ಪಷ್ಟವಾದ ಉದಾಹರಣೆ ಕೊಡಿ. ಇದ್ರೆ ದಯವಿಟ್ಟು FIR ಮಾಡಿಸಿ. ನಾನು ಲಾ ಬೈಂಡಿಂಗ್ ಸಿಟಿಸನ್ ಆಗಿ, ನಾನು ವಕೀಲನಾಗಿ ಹೇಳ್ತಿದ್ದೀನಿ, ನೀವು ಮಾಡ್ತಿರೋವಂಥದ್ದು ರಿಯಲ್ ಎಸ್ಟೇಟ್ ಏಜೆಂಟ್ಗಳ ಕೆಲಸ. ನೀವೆಲ್ಲರೂ ಇದ್ದೀರಲ್ಲ, ನಿಮ್ಮೆಲ್ಲರ ಹೆಸರಲ್ಲೂ ಅಗ್ರಿಮೆಂಟ್ ಇದೆ. ಆಲ್ರೆಡಿ SIT ಕೈ ತಲುಪಿದೆ. ಯಾರ್ಯಾರು ಅಗ್ರಿಮೆಂಟ್ ಹೋಲ್ಡರ್ಸ್ ಇದ್ದೀರಿ, ಯಾರ್ಯಾರು ಭೂಮಿಗಳನ್ನ ರಿಜಿಸ್ಟರ್ ಮಾಡಿಕೊಟ್ಟಿದ್ದೀರಿ, ನಿಮ್ಮೆಲ್ಲರ ಮಾಹಿತಿ SIT ಹತ್ರ ಇದೆ. ಮುಂದೊಂದು ದಿನ ಇದಕ್ಕೆಲ್ಲ ತಕ್ಕ ಪ್ರಾಶಸ್ತ್ಯ ಆಗುತ್ತೆ. ಮಿಸ್ಟರ್ ರಾಧಾಕೃಷ್ಣನ್ ಅವರೇ, ತಾವು P ನಂಬರ್ನಲ್ಲಿ ಸರ್ಕಾರಿ ಜಾಗದಲ್ಲಿ, ಗ್ರ್ಯಾಂಟ್ ಜಾಗದಲ್ಲಿ ತಾವು ಹೋಟೆಲ್ ಕೊಟ್ಟಿದ್ದೀರಿ, ಕಮರ್ಷಿಯಲ್ ಆ್ಯಕ್ಟಿವಿಟಿ ನಡೆಸ್ತಿದ್ದೀರಿ. ತಾವು ಅಲ್ಲಿ ಹೋಗಿ ಕೂತಿರೋ ತಾವು ಏನಂದರೆ ರೂಢಿಪಾಳಿದವರಲ್ಲ, ಕಗ್ಲಿಕೊಡ್ತಾರಲ್ಲ, ಇಲ್ಲ ಹೆಚ್ಚು ಕಡಿಮೆ ಬೈನ್ಪಾಳೆ ಬನಶಂಕರಿವರೆಗೂ ಅಲ್ಲ. ನೀವು ಎಲ್ಲಿಯವರೋ, ನಿಮ್ಮ ಅಪ್ಪ ಮಳವಳ್ಳಿಯವರು, ನಿಮಗೆ ಮಂಜೂರಾಗಿದೆ ಅಂತ ಹೇಳ್ತಿದ್ದೀರಿ. ನೀವು ಅದನ್ನು ತಂದಿಲ್ಲಿ ಹೋಟ್ಲ್ ಮಾಡ್ತಿದ್ದೀರಿ. ನಿಮ್ಗೆ ಎಲ್ಲಿ ತೊಂದರೆ ಆಯ್ತು ಸ್ವಾಮಿ? ಸಾರ್ವಜನಿಕರಿಗೆ ತೊಂದರೆ ಆಯಿತು ಅಂತ ಕಂಪ್ಲೇಂಟ್ ಕೊಡ್ತಿದ್ದೀರಾ? ಬನ್ನಿ ನೋಡಿ, ಈಗಲೂ ನೋಡಿ, ಆ ಕಡೆ ತೋರ್ಸಪ್ಪ ವಿಡಿಯೋನ. ಕಾರುಗಳು ರೋಡಲ್ಲಿ ನಿಂತಿದ್ದಾವೆ, ನ್ಯಾಷನಲ್ ಹೈವೇನಲ್ಲಿ ನಿಂತಿರೋ ಕಾರುಗಳಿಂದ ಅಡ್ಡಿ ಆಗ್ತಿಲ್ವಾ? ನ್ಯಾಷನಲ್ ಹೈವೇಯಿಂದ ಓಡಾಡುವಂಥ ಗಾಡಿಗಳಿಗೆ ತೊಂದರೆ ಆಗ್ತಿಲ್ವಾ? ಅಲ್ಲಿ ಓಡಾಡೋ ಸಾರ್ವಜನಿಕರಿಗೆ ತೊಂದರೆ ಆಗ್ತಿಲ್ವಾ? ನೀನು ಯಾಕಪ್ಪ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿದ್ಯಾ? ಗೊತ್ತಾಯಿತು, ನಮ್ಮಲ್ಲಿ ಕೆಲವರು ಸಾರ್ವಜನಿಕ ಹಿತಾಸಕ್ತಿಯಿಂದ ಅರ್ಜಿ ಹಾಕಿದ್ದಾರೆ. ನಾವು ಕಟ್ಟಿರುವಂಥ ಅಕ್ರಮ ಕಟ್ಟಡ ಅದನ್ನೆಲ್ಲ ಡೆಮಾಲಿಷ್ ಮಾಡೋದಕ್ಕೆ ಆರ್ಡರ್ಸ್ ಬರ್ಬೋದು. ಅದಕ್ಕೆ ತಮಗೂ ಹೊರಿ ಆಗ್ತಿದೆ. ಇನ್ನು ಉಳಿದಂತೆ ರಿಯಲ್ ಎಸ್ಟೇಟ್ ಏಜೆಂಟ್ ಏನಿದ್ದೀರಿ, ದಯಮಾಡಿ ಇಂಥ ವಿಚಾರಗಳಲ್ಲಿ ವ್ಯವಹಾರ ಮಾಡೋಕ್ಕೆ ಬರಬೇಡಿ. ಇದರಲ್ಲಿ ನಿಮ್ಗೆ ಗೆಲುವು ಆಗೋಕ್ಕೆ ಸಾಧ್ಯನೇ ಇಲ್ಲ.
ದಲಿತರು ಎಂದೂ ಸೋತಿಲ್ಲ. ನಮ್ಮಲ್ಲಿ ಕೆಲವರು ಯಾರೋ ನಾಯಿ ನರಿಗಳ ಥರ ಇರುವಂಥವ್ರು ಬಂದು ನಿಮ್ಮ ಹತ್ರ ಸೇರಿಕೊಂಡು ಸಿಗುವಂಥ ಎಂಜಲ್ ಕಾಸ್ಗೋಸ್ಕರ ಬೇರೆ ಏನಾದ್ರು ಮಾಡ್ಬೋದು. ಆದರೆ ನಮ್ಮಲ್ಲಿ ಈಗಲೂ ಸ್ವಾಭಿಮಾನ ಪ್ರಾಮಾಣಿಕತೆ ಇರೋರು ಇದ್ದಾರೆ. ಹಾಗಾಗಿ ಇಡೀ ದೇಶ ನಡೆಸ್ತಿರೋ ಸಂವಿಧಾನ ಕೊಟ್ಟವರು ನಾವೇ, ಅದು ನಮ್ಮ ಪೂರ್ವಜರು, ಅದು ನಮ್ಮ ಅಂಬೇಡ್ಕರ್ ಅಂತ ಹೇಳ್ಕೊಂಡು ನಾನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ಈ ಹೋರಾಟನ ಏನಾರು ಹತ್ತಿಕ್ಕೋ ಪ್ರಯತ್ನ ಮಾಡಿದ್ರೆ ತಕ್ಕ ಶಾಸ್ತಿ ನಿಮ್ಗೆ ಆಗುತ್ತೆ. ನಮಗೆ ಬಹಳ ಗೌರವ ಇದೆ ರವಿಶಂಕರ್ ಗುರೂಜಿಯವರ ಬಗ್ಗೆ, ನಾವು ನಂಬಿದ್ದೀವಿ. ಬಹುಶಃ ಅವ್ರಿಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ, ತಾವೆಲ್ಲ ಅವ್ರನ್ನ ಮಿಸ್ಗೈಡ್ ಮಾಡಿದ್ದೀರಿ ಅಂತ ನನಗೆ ಅನ್ನಿಸ್ತಿದೆ. ನಾನು ಹೇಳ್ತಿದ್ದೀನಿ, ದಯವಿಟ್ಟು ನಾನು ಹೇಳ್ತಿದ್ದೀನಿ, ರವಿಶಂಕರ್ ಗುರೂಜಿಯವರೇ ತಮಗೇನಾದರೂ ಮಾಹಿತಿ ಇಲ್ಲ ಅಂದರೆ ನಮಗೆ ಒಂದು ಅವಕಾಶ ಕೊಡಿ, ಕೇವಲ ಮಾತಾಡೋದಕ್ಕೆ, ಚರ್ಚೆ ಮಾಡೋದಕ್ಕೆ. ನಾವು ನಮ್ಮಲ್ಲಿರುವಂಥ ಮಾಹಿತಿಯನ್ನು ನಿಮಗೆ ಸ್ಪಷ್ಟವಾಗಿ ಕೊಡ್ತೀವಿ. ನೀವು ಯಾರನ್ನ ಇವತ್ತು ನಿಮ್ಮ ಹಿಂದೆ ಚೇಳಾಗಿ ಅಂದ್ಕೊಂಡಿದ್ದೀರಿ, ಅವರೆಲ್ಲ ನಿಮ್ಮನ್ನು ಬೈಯೋರಿದ್ದಾರೆ, ನಿಮ್ಮಿಂದ ಅನುಕೂಲ ತಗೊಂಡು ಅನ್ಯಾಯ ಮಾಡೋರಿದ್ದಾರೆ. ನಮಗೆ ನಿಮ್ಮಿಂದ ಯಾವುದು ಒಂದು ಬಿಡಿಗಾಸು ಬೇಕಾಗಿಲ್ಲ. ನಾವು ನಿಮ್ಮ ಹತ್ರ ಭಿಕ್ಷೆ ಬೇಡೋರು ಅಲ್ಲ, ನಾವು ನಿಮ್ಮ ಹತ್ರ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡೋಕ್ಕೂ ಬರೋರಲ್ಲ. ನಮ್ಮದು ಒಂದೇ ಉದ್ದೇಶ, ಕೇವಲ ರಂಗಮ್ಮಜ್ಜಿಗೆ ಒಂದು ನ್ಯಾಯ ಸಿಗಬೇಕು. ಆಕೆ ಜಮೀನು ಕಳ್ಕೊಂಡಿದ್ದಾಳೆ, ತಮಗೇನು ಅದ 2 ಎಕರೆ ತುಂಬ ದೊಡ್ಡದಲ್ಲ, 2 ಎಕರೆನ ಬಿಟ್ಬಿಟ್ಟು ತಾವು ತಮ್ಮ ಏನು ಧಾರ್ಮಿಕ ಕಾರ್ಯಗಳನ್ನ ಮುಂದುವರ್ಸ್ಕೊಂಡು ಹೋಗ್ಬೋದು. ನಾವೆಲ್ಲರೂ ಇದೇ ಭೂಮಿಯವರು, ದ್ರಾವಿಡರು, ನಾವು ಸಿಂಧು ನಾಗರಿಕರು ಅಂತಲೇ ಹೇಳ್ಕೊಳ್ಳೋರು. ನಮಗೂ ಧಾರ್ಮಿಕತೆಯಲ್ಲಿ ನಂಬಿಕೆ ಇದೆ, ನಾವು ಧರ್ಮನ ಕಾಪಾಡ್ಕೊಂಡೇ ಹೋಗ್ತೀವಿ. ನಮ್ಮಲ್ಲೆಲ್ಲ ನೋಡಿ ತಾಯಂದ್ರಿದ್ದಾರೆ, ನಾವೆಲ್ಲ ನಂಬಿಕೆ ಇರುವಂಥವ್ರೇ ಇದ್ದೀವಿ. ನೀವು ಯಾರೂ ನಮ್ಮನ್ನು ದೂರುವಂಥ ಅವಶ್ಯಕತೆ ಇಲ್ಲ. ರವಿಶಂಕರ್ ಗುರೂಜಿಯವರೇ, ನಿಮಗೆ ನಮ್ಮಲ್ಲಿ ಒಂದು ನಿಯೋಗ ಭೇಟಿ ಆಗೋದಕ್ಕೆ ಅವಕಾಶ ಇವತ್ತೇ ಕೊಡಿ. ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ನಿಮ್ಗೆ ಇವತ್ತೇ ಸಿಗುತ್ತೆ. ನಾವು ರಿಯಲ್ ಎಸ್ಟೇಟ್ ಏಜೆಂಟ್ಸ್ ಅಲ್ಲ, ಇಲ್ಲಿ ಯಾರು ಸಾರ್ವಜನಿಕರು ಅವ್ರ ಜೊತೆನೂ ಹೋಗಿಲ್ಲ, ನಮ್ಮ ಜೊತೆನೂ ಬಂದಿಲ್ಲ ಅನ್ನೋದೇನಂದರೆ ನಮ್ಮನ್ನು ಕಂಡು ಭಯ ಪಡ್ತಿದ್ದಾರೆ. ಅದು ತಾವಲ್ಲ, ತಮ್ಮ ಹಿಂದೆ ಇರುವಂಥ ಪಟಾಲಂ, ರಿಯಲ್ ಎಸ್ಟೇಟ್ ಪಟಾಲಂ ನೋಡಿ. ಸ್ಪಷ್ಟವಾಗಿ ನಾವು ಕೂಡ ಅಲ್ಲಿರುವಂಥವ್ರು ಎಲ್ಲರ ಹೆಸರು ಹೇಳ್ತೀನಿ, ಅವರೆಲ್ಲರೂ ರಿಯಲ್ ಎಸ್ಟೇಟ್ ಏಜೆಂಟ್ಸ್ ಅನ್ನೋದು ಅನುಮಾನ ಇಲ್ಲ. ಪರ್ವೀಸ್ ಅವರು ಇರ್ಬೋದು, ಶಿವಕುಮಾರ್ ಅವರು, ತಾತ್ಮುನಿ ದೇವರಾಜ್ ಅವರು, ಈ ರಾಧಾಕೃಷ್ಣ ಮತ್ತು ಪಟಾಪ ಶ್ರೀನಿವಾಸ್ ಅಂತೂ ರಿಯಲ್ ಎಸ್ಟೇಟ್ನ ಒಂದು ವಿಂಗ್ನ ಹ್ಯಾಂಡಲ್ ಮಾಡೋಕ್ಕೆ ಬಂದಂಥವನು. ಇಲ್ಲಿಂದ ಹೊರಗಡೆ ಹಾಕಿದ್ರು, ಮತ್ತೆ ಬಂದು ಸೇರ್ಕೊಳ್ತಿದ್ದಾನೆ. ಆತನದ್ದು ಇಂಟ್ರೆಸ್ಟೇ ನನಗೆ ಅರ್ಥ ಆಗ್ತಿಲ್ಲ. ಆತ ಯಾಕೆ ಇಲ್ಲಿ ಬಂದು ಜಮೀನು, ಆತ ಏನು ಹೋಗ್ಲಿ ಜಡ್ಜಾ, ಸ್ಕೆಚ್ ನೋಡಿದ್ದಾನೆ, ರೆವೆನ್ಯೂ ಅಧಿಕಾರಿನ, ಇಲ್ಲಿ ಜಡ್ಜ್ಮೆಂಟ್ ಮಾಡೋಕ್ಕಾಗತ್ತಾ? ಯಾವ ಭೂಮಿ ಯಾರ್ದು ಅಂತ ಆತನಿಗೆ ಗೊತ್ತಿದೆಯಾ? ನಮ್ಮಲ್ಲಿ CM ಕಾವಲಲ್ಲಿ ಅದು ಯಾವ ಸ್ಕೆಚ್ ಇಟ್ಟಿದ್ದಾರೆ, ಅದು ಯಾವ ಸ್ಕೆಚ್ ಮೇಲೆ ಅವ್ರು ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ, ಆಯುರ್ವೇದ ಆಸ್ಪತ್ರೆ ಇರ್ಬೋದು, ಓಬಿಚುವಳ್ಳಿ ದಲಿತ ಜಮೀನು ಇರ್ಬೋದು, ಯಾವ ಸ್ಕೆಚ್ ಇಟ್ಕೊಂಡಿದ್ದಾರೆ ಅವರು ದಯವಿಟ್ಟು ಮಾಹಿತಿ ಕೊಡಲಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಹೋರಾಟನ ಹತ್ತಿಕ್ಕುವಂಥ ಪ್ರಯತ್ನ ಮಾಡಿದ್ರೆ ಇದು ಅತ್ಯಂತ ಉಗ್ರ ಸ್ವರೂಪಕ್ಕೆ ಹೋಗುತ್ತೆ. ನಿಮ್ಮಲ್ಲಿ ಏನು ಬೆರಳೆಣಿಕೆಯಷ್ಟು ನಾಯಕರಿರ್ಬೋದು, ಪಟಾಪಟ್ ಶ್ರೀನಿವಾಸ್ ತಾವು ಹೇಳ್ತಿದ್ರಿ ನಮ್ಮಲ್ಲಿ ರಾಜ್ಯ ಮಟ್ಟದ ನಾಯಕರು ಬಂದ್ಬಿಟ್ಟಿದ್ರು ಅಂತ. ಆ ರಾಜ್ಯ ಮಟ್ಟದ ನಾಯಕರಲ್ಲಿ ನೀವು ಆಯ್ಕೆ ಮಾಡ್ಕೊಂಡು ಮೊದಲನೇ ವ್ಯಕ್ತಿ ವೆಂಕಟರಾಮಣ್ಣ. ಇದೇ ವೆಂಕಟರಾಮಣ್ಣನವರು ನಮ್ಮ ಜೊತೆಯಲ್ಲಿ ಸತತವಾಗಿ ಇದೇ ವಿಚಾರವಾಗಿ ಹೋರಾಟ ಮಾಡಿದ್ದಾರೆ. ಈಗ ನಿಮ್ಮ ಚಿತಾವಣೆಯಿಂದನೋ ಅಥವಾ ಇಲ್ಲಿ ಯಾರ್ದಾದ್ರೂ ಮೇಲಿನ ವೈಯಕ್ತಿಕ ದ್ವೇಷದಿಂದನೋ ನಮ್ಮ ಜೊತೆಲಿ ಇಲ್ಲದೆ ಇರ್ಬೋದು, ಅಲ್ಲಿರ್ಬೋದು. ಆದರೆ ಆ ಮನಸ್ಸಿನಲ್ಲಿ ದಲಿತರ ಬಗ್ಗೆ ಅಭಿಮಾನ ಇದ್ದರೆ ಅವ್ರು ಇವತ್ತೇ ಅವರೊಂದು ಸ್ಟೇಟ್ಮೆಂಟ್ ಬಿಡುಗಡೆ ಮಾಡಬೇಕು. ರಂಗಮ್ಮಜ್ಜಿ ಪರವಾಗಿ ನಾನು ಹೋರಾಡಿದ್ದೆ, ಅದರಲ್ಲಿ ಒಂದು ನಿಜವಾದ ಸಮಸ್ಯೆ ಇದೆ, ಅದನ್ನು ಬಗೆಹರಿಸಿ ಅಂತೇಳಿ ಅವರೇ ಸ್ಟೇಟ್ಮೆಂಟ್ ಕೊಡಬೇಕು. ಅಥವಾ ಅಲ್ಲೇ ಮುಂದುವರೆದ್ರೆ ನಮಗೂ ಸ್ಪಷ್ಟತೆ ಆಗ್ತದೆ, ಅವರು ದಲಿತರ ಪರ ಅಲ್ಲ, ಅವರು ಹೋರಾಟಗಾರರ ಪರ ಅಲ್ಲ, ಅವರು ಸ್ವಾರ್ಥಕ್ಕೆ ಆ ಥರ ಮಾಡ್ತಿದ್ದಾರೆ ಅಂತ ನಮ್ಮ ಅನಿಸಿಕೆ. ಹಾಗಾಗಿ ನಾನು ಮಗದೊಮ್ಮೆ ಹೇಳ್ತೀನಿ, ರವಿಶಂಕರ್ ಗುರೂಜಿಯವರೇ, ನೀವು ನಮಗೆ ಒಂದು ಅವಕಾಶ ಕೊಡಿ, ನಮ್ಮ ಮಾತುಗಳನ್ನ ಕೇಳಿಸ್ಕೊಳ್ಳಿ. ನೀವು ಅದನ್ನು ಜೀರ್ಣ ಮಾಡ್ಕೊಳ್ತಿರೋ ಬಿಡ್ತಿರೋ, ನಾವು ಸ್ಪಷ್ಟವಾಗಿ ಹೇಳ್ತಿದ್ದೀವಿ, ನಮ್ಮ ಮಾತುಗಳನ್ನ ಕೇಳಿಸ್ಕೊಳ್ಳಿ, ನಿಮಗೆ ಇಡೀ ಸಮಸ್ಯೆ ಗೊತ್ತಾಗುತ್ತೆ. ಹಾಗಾಗಿ ಇಲ್ಲಿರುವಂಥ ಭಕ್ತಾದಿಗಳ ಅಥವಾ ಅವರು ನಿಮ್ಮನ್ನು ಲಪ್ಟಾಯಿಸೋದಕ್ಕೆ ನಿಮ್ಗೆ ಮೋಸ ಮಾಡ್ಕೊಂಡು ಹಣ ಮಾಡಿರೋದು ಅನ್ನೋದು ಗೊತ್ತಾಗುತ್ತೆ. ಅದನ್ನು ಬಿಟ್ಟು ಬೇರೆ ಯಾವುದೇ ಪ್ರಯತ್ನ ಮಾಡಿದ್ರೆ ನಾವು ಜಗ್ಗಲ್ಲ, ನಾವು ಬಗ್ಗಲ್ಲ, ನಾವು ಇಲ್ಲಿಂದ ಎದ್ದೋಗಲ್ಲ. ನಾವು ಪ್ರತಿಭಟನೆ ಮಾಡೋದು ಖಡಾಖಂಡಿತವಾಗಿ ಶತಸಿದ್ಧ. ಪ್ರತಿಭಟನೆ ಮುಂದುವರಿಯುತ್ತೆ, ನ್ಯಾಯ ಸಿಗೋದು ಮುಂದುವರಿಯುತ್ತೆ. ಅದರ ಮೇಲೆ ತಾವು ಯಾವ ರೀತಿಯ ಒಂದು ಯೋಚನೆಗಳು ಮಾಡ್ತಿದ್ದೀರಿ, ತಾವೇನೋ ನಿನ್ನೆ ಹೇಳಿದ್ರಂತೆ ಅವ್ರು ಎಷ್ಟು ದಿನ ಬೇಕಿರೋ ಮಾಡಲಿ, ಊಟ ಕೊಡ್ತೀನಿ, ತಿಂಡಿ ಕೊಡ್ತೀನಿ. ಅವಶ್ಯಕತೆ ಇಲ್ಲ ಸ್ವಾಮಿ, ನಮಗೆ ಶಕ್ತಿ ಇದೆ, ಊಟ ತಿಂಡಿ ತಿನ್ನೋಷ್ಟು ಶಕ್ತಿ ಇದೆ. ನೀವು ನಮಗೆ ನಿಮ್ಮಿಂದ ಆಗಿರೋ ಅನ್ಯಾಯನ ನೀವು ಸರಿಪಡಿಸ್ಕೊಂಡ್ರೆ ನಮ್ಗೆ ನ್ಯಾಯ ದೊರಕಂಗಾಗುತ್ತೆ ಅಂತ ಒಂದು ಪ್ರಯತ್ನನ ನೀವು ಮಾಡ್ತೀರಾ ಅಂತೇಳಿ ನಂಬಿಕೆ ಇಟ್ಟು ಇಲ್ಲಿ ಏನು ಪೊಲೀಸ್ ಸ್ಟೇಷನ್ ಹತ್ರ ಹೋಗಿರುವಂಥ ರಿಯಲ್ ಎಸ್ಟೇಟ್ ಏಜೆಂಟ್ಗಳಿಗೆ ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ನೀವು ಆಡೋ ಮಾತುಗಳಿಂದ ಎಚ್ಚರ ಇರಲಿ. ನಿಮ್ಮ ಮೇಲೆ, ಪ್ರತಿಯೊಬ್ಬರ ಮೇಲೆ, ಯಾರ್ಯಾರ ಮೇಲೆ ಎಷ್ಟೆಷ್ಟು FIRಗಳಿದ್ದಾವೆ ನನಗೆ ಗೊತ್ತಿದೆ. ಯಾರ್ಯಾರು ಹೈಕೋರ್ಟಿಗೆ ವಾಯ್ಸ್ಗೆ ಹಾಕ್ಕೊಂಡಿದ್ದೀರ ಗೊತ್ತಿದೆ. ಯಾರ್ಯಾರು ವಾಪಸ್ ಮನಿ ರಿಕವರಿಗೆ ಆಶ್ರಮದವ್ರು ಕೇಸ್ ಹಾಕಿದ್ರೆ ಗೊತ್ತಿದೆ. ನೀವು ಇದೆಲ್ಲ ಕಾರಣಕ್ಕೆ ಕಾಶಿ ಮಾಡ್ತಿದ್ದೀರಿ. ಇದೆಲ್ಲ ಸಾರ್ವಜನಿಕರಿಗೆ ಗೊತ್ತಾಗುತ್ತೆ. ಸಾರ್ವಜನಿಕರಿಗೆ ಕಿವಿ, ಕಣ್ಣು, ಮೂಗು, ಬಾಯಿ ಎಲ್ಲ ಇದೆ. ಕಾಲ ಬರಬೇಕಾಗುತ್ತೆ, ಒಳ್ಳೆ ಕಾಲ ಬಂದಾಗ ಎಲ್ರಿಗೂ ಗೊತ್ತಾಗುತ್ತೆ. ನಾವು ಅಲ್ಲಿವರೆಗೂ ತಾಳ್ಮೇಲಿದ್ರೆ ಭಾಳ ಒಳ್ಳೆಯದು. ಜೈ ಭೀಮ್, ಜೈ ಅಂಬೇಡ್ಕರ್.